ಆರ್ಎಸ್ಎಸ್ ಕುತಂತ್ರ ಮತ್ತು ಪ್ರಿಯಾಂಕ ಖರ್ಗೆ ಜೀವ ಬೆದರಿಕೆಯನ್ನು ಹಾಕಿದ್ರು ಅದನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ದೇಶದಲ್ಲಿ ಗಲಭೆ ಒಂದು ಸೃಷ್ಟಿಸುವ ಒಂದು ಜನರನ್ನು ಮತ್ತು ಧರ್ಮವನ್ನು ಆಧಾರದ ಮೇಲೆ ವಿಭಜನೆ ಮಾಡುವಂತಹ ಒಂದು ಏನಿದೆ ಈ ಕೃತ್ಯ ಏನಿದೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಿದಂತಹ ಒಂದು ಆರ್ಎಸ್ಎಸ್ ಕುತಂತ್ರ ಏನಿದೆ ಅದನ್ನು ನಾವು ಖಂಡಿಸ್ತಾ ಇದ್ವಿ. ಹುಣಸಗಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ ಅದರ ವತಿಯಿಂದ ಒಂದು ದೊಡ್ಡದಾದಂತಹ ಒಂದು ಪ್ರತಿಭಟನೆ ನಡೆದಿದೆ. ಆ ನಂತರ ಪ್ರತಿಭಟನೆಯನ್ನು ಮಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಈ ಒಂದು ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ ಮತ್ತು ಪ್ರಿಯಾಂಕಾಯವರ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಅವಹೇಳನಕಾರಿ ಮಾತನಾಡಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರ ಮೇಲೆ ಸು ಎಸೆಯುವ ಮೂಲಕ ಹೈಕೋರ್ಟ್ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲ ಸು ಎಸೆಯುವ ಮೂಲಕ ಅವರಿಗೆ ಅವಮಾನ ಮಾಡಿದರು. ಅವರನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ, ನಾವು ಒಂದು ಹಿಂದುತ್ವವನ್ನು ಉಳಿಸಬೇಕು, ಅದಕ್ಕಾಗಿ ನಾವು ಈ ಒಂದು ಕಾರಣಕ್ಕಾಗಿ ನಾನು ಅವ್ರ ಮೇಲೆ ಸು ಎಸೆದೆ ಎನ್ನುವ ಕಾರಣಕ್ಕೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅದೇ ರೀತಿಯಾಗಿ ಮಾನ್ಯ ಖರ್ಗೆ ಅವರು ಪ್ರಿಯಾಂಕ ಅಧಿಕಾರವನ್ನು ನಿರಂತರವಾಗಿ ಅನುಭವಿಸಿದಂತಹ ಒಂದು ಆರ್ಎಸ್ಎಸ್ ಕುತಂತ್ರ ಏನಿದೆ ಅದನ್ನು ನಾವು ಖಂಡಿಸ್ತಾ ಇದ್ವಿ. ಹುಣಸಗಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನಿದೆ ಅದರ ವತಿಯಿಂದ ಒಂದು ದೊಡ್ಡದಾದಂತಹ ಒಂದು ಪ್ರತಿಭಟನೆ ನಡೆದಿದೆ. ಆ ನಂತರ ಪ್ರತಿಭಟನೆಯನ್ನು ಮಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಈ ಒಂದು ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲಿವರೆಗೆ ಹೋರಾಟ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹೋರಾಟಕ್ಕೆ ಮತ್ತು ಪ್ರಿಯಾಂಕಾಯವರ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಅವಹೇಳನಕಾರಿ ಮಾತನಾಡಿ ಅವರಿಗೆ ಜೀವ ಬೆದರಿಕೆ ಹಾಕಿದ್ದನ್ನು ಖಂಡಿಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರ ಮೇಲೆ ಸು ಎಸೆಯುವ ಮೂಲಕ ಹೈಕೋರ್ಟ್ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲ ಸು ಎಸೆಯುವ ಮೂಲಕ ಅವರಿಗೆ ಅವಮಾನ ಮಾಡಿದರು. ಅವರನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ, ನಾವು ಒಂದು ಹಿಂದುತ್ವವನ್ನು ಉಳಿಸಬೇಕು, ಅದಕ್ಕಾಗಿ ನಾವು ಈ ಒಂದು ಕಾರಣಕ್ಕಾಗಿ ನಾನು ಅವ್ರ ಮೇಲೆ ಸು ಎಸೆದೆ ಎನ್ನುವ ಕಾರಣಕ್ಕೆ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅದೇ ರೀತಿಯಾಗಿ ಮಾನ್ಯ ಖರ್ಗೆ ಅವರು ಪ್ರಿಯಾಂಕ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.